ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಕ್ಷಿಣ ಫಿಲಿಪೈನ್ಸ್ನ ಮಿಂಡಾನಾವೋದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 7.8 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಭೂಕಂಪದ ತೀವ್ರತೆಗೆ ಧರೆಗುರುಳಿದಂತ ಕಟ್ಟಡಗಳು, 4 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಶಂಕೆ ಇದೆ. ನೂರಾರು ಜನರು ಈ ಒಂದು ಭೂಕಂಪದಲ್ಲಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಸದ್ಯ ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಮಲೇಷ್ಯಾ ದೇಶದಲ್ಲೂ ಕೂಡ ಭೂಕಂಪದ ಅನುಭವ ಆಗಿದೆ. ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಸುನಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಡಲ ತೀರದಲ್ಲಿ 1 ಮೀಟರ್ ಎತ್ತರದ ಸುನಾಮಿ ಅಲೆ ಎದ್ದಿದೆ. ಹೀಗಾಗಿ ತೈವಾನ್, ಜಪಾನ್ನಲ್ಲೂ ಕೂಡ ಸುನಾಮಿಯ ವಾರ್ನಿಂಗ್ ಕೊಡಲಾಗಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ನೌಕಾಸೇನೆ, ರಕ್ಷಣಾ ಪಡೆಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಫಿಲಿಪೈನ್ಸ್ ಭೂಕಂಪದಿಂದ ಭಾರತಕ್ಕೆ ಸುನಾಮಿಯ ಭೀತಿ ಇಲ್ಲ, ಭಾರತದ ಕಡಲ ತೀರಕ್ಕೆ ಸುನಾಮಿ ಭೀತಿ ಇಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಇನ್ನು ಸ್ಥಳೀಯ ಕಾಲಮಾನ ಬೆಳಗ್ಗೆ 7:30 ಭೂಕಂಪ ಸಂಭವಿಸಿದೆ. ಬುರಿಯಾಸ್ನಿಂದ 24.7 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭೂಕಂಪನದ ಕೇಂದ್ರ ಇದೆ ಅನ್ನೋದ್ರ ಬಗ್ಗೆ ತಜ್ಞರು ಮಾಹಿತಿ ಕೊಟ್ಟಿದ್ದಾರೆ. ಈ ಸುನಾಮಿಯಿಂದಾಗಿ ಅಥವಾ ಭೂಕಂಪನದಿಂದಾಗಿ ಭಾರತಕ್ಕೆ ಯಾವುದೇ ಭೀತಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದಕ್ಷಿಣ ಫಿಲಿಪೈನ್ಸ್ನಲ್ಲಿ ಆಗಿರುವಂತಹ ಭೂಕಂಪನದ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಸುನಾಮಿಯ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಎಲ್ಲೆಲ್ಲಿ ಅಲರ್ಟ್ ಘೋಷಣೆ ಮಾಡಿದ್ದಾರೆ? ಭೂಕಂಪ ಏನಿದೆ, ರಿಂಗ್ ಆಫ್ ಫೈರ್ ಅಂತ ಏನು ಕರಿತೀವಿ, ಈ ಒಂದು ಇಂಡೋನೇಷ್ಯಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ಈ ಎಲ್ಲ ದೇಶಗಳ ಒಂದು ಸಣ್ಣ ಸಣ್ಣ ದ್ವೀಪ ರಾಷ್ಟ್ರಗಳೇನಿದ್ದಾವೆ ಆ ಒಂದು ಸಾಲಿನಲ್ಲಿ ಸಂಭವಿಸಿರುವಂಥ ಒಂದು ಭೂಕಂಪ ಇದು. ಸ್ಥಳೀಯ ಕಾಲಮಾನ ಇವತ್ತು ಬೆಳಗಿನ ಜಾವ 7:30 ಈ ಒಂದು ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ ಮೊದಲಿಗೆ 8.5 ತೀವ್ರತೆಯ ಅಂತ ಹೇಳಲಾಗಿತ್ತು. ಆದರೆ ಇವಾಗ ಅದು 7.8 ತೀವ್ರತೆಯ ಭೂಕಂಪ ಅಂತ ಹೇಳಲಾಗಿದೆ. ಇನ್ನು ಮ್ಯಾಪಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ನೋಡೋದಾದರೆ ಏನೊಂದು ಫಿಲಿಪೈನ್ಸ್ ದೇಶ ಇದೆ. ಫಿಲಿಪೈನ್ಸ್ ದೇಶದ ದವಾಹೋ ಅನ್ನೋ ಒಂದು ನಗರ ಇದೆ. ಈ ನಗರದ ಸಮುದ್ರ ತೀರ ಭಾಗದಲ್ಲಿ ಈ ಒಂದು ಭೂಕಂಪದ ಕೇಂದ್ರ ಇರೋದು ನೀವೊಂದು ಚಿತ್ರಗಳಲ್ಲಿ ಗಮನಿಸ್ಬೋದು. ಈ ಒಂದು ಭೂಕಂಪದ ಕೇಂದ್ರ ಈ ಒಂದು ಭಾಗದಲ್ಲಿ ಇರೋಂಥದ್ದು ಕಂಡು ಬಂದಿದೆ. ಆ ನಂತರ ಈ ಭೂಕಂಪದಿಂದಾಗಿ ದೊಡ್ಡ ಮಟ್ಟದ ಸುನಾಮಿ ಅಲೆ ಎದ್ದಿದೆ. ಸೆಲಬಸ್ ಸಾಗರ ಏನಿದೆ ಆ ಸಾಗರ ವ್ಯಾಪ್ತಿನಲ್ಲಿರುವಂತಹ ಎಲ್ಲ ಒಂದು ಪ್ರದೇಶಗಳಲ್ಲೂ ಕೂಡ ಸುನಾಮಿಯ ಭೀತಿ ಎದುರಾಗಿರುವಂಥದ್ದು. ಮೊದಲಿಗೆ ಈ ಒಂದು ಸುನಾಮಿ ಇಂಡೋನೇಷ್ಯಾಗೆ ಅಪ್ಪಳಿಸಿದೆ. ಸುಮಾರು 1 ಮೀಟರ್ನಷ್ಟು ಎತ್ತರದ ಅಲೆಗಳು ಈ ಒಂದು ಇಂಡೋನೇಷ್ಯಾದ ಕಡಲ ತೀರಕ್ಕೆ ಅಪ್ಪಳಿಸಿದೆ. ಜೊತೆಗೆ ಮಲೇಷ್ಯಾದಲ್ಲೂ ಕೂಡ ಭೂಕಂಪದ ಅನುಭವ ಆಗಿದೆ. ಜೊತೆಗೆ ಮಲೇಷ್ಯಾದಲ್ಲೂ ಕೂಡ ಸುನಾಮಿ ಉಂಟಾಗ್ಬೋದು ಅನ್ನೋ ಒಂದು ಭೀತಿ ಎದುರಾಗಿದೆ. ಇನ್ನು ಬ್ರೂನಿ ದ್ವೀಪದಲ್ಲೂ ಕೂಡ ಸುನಾಮಿಯ ಭೀತಿ ಇದೆ. ಇನ್ನು ದೂರದ ಜಪಾನ್ ದೇಶಕ್ಕೂ ಕೂಡ ಸುನಾಮಿ ಅಲೆಗಳು ಅಪ್ಪಳಿಸ್ಬೋದು. ಸುನಾಮಿ ಒಂದು ಫಿಲಿಪೈನ್ ಸಮುದ್ರದ ಮೂಲಕ ಸುನಾಮಿ ಅಲೆಗಳು ಸಾಗಿ ಅಲ್ಲೂ ಕೂಡ ಸುನಾಮಿ ಭೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತ ದೇಶಕ್ಕೆ ಸದ್ಯದ ಮಟ್ಟಿಗೆ ಸುನಾಮಿಯಿಂದಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ, ಭಾರತ ದೇಶಕ್ಕೆ ಸುನಾಮಿಯ ಭೀತಿ ಇಲ್ಲ ಅಂತ ಹೇಳ್ಬಿಟ್ಟು ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.